ಬನ್ನಿ 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 ಬರ್ರಿ ಬನ್ನಿ. ಇವತ್ತು ಮೈಸೂರಿನ ಸಮಾಜ ರಕ್ಷಣಾ ಸೇನೆಯ ವತಿಯಿಂದ ನಡೀತಾ ಇರುವಂಥ ಕರ್ನಾಟಕ ರಾಜ್ಯ 70ನೇ ವರ್ಷದ ರಾಜ್ಯೋತ್ಸವದ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಭಾಳ ವಿಜೃಂಭಣೆಯಿಂದ ಅದ್ದೂರಿಯಿಂದ ಮಾಡತಕ್ಕಂಥ ಈ ಒಂದು ಏನು ರ್ಯಾಲಿ ಇದೆ, ಮೆರವಣಿಗೆ ಇದೆ, ಇದು ಇಲ್ಲಿಂದ ವಿದ್ಯಾಭಾರತಿ ಕಲ್ಯಾಣ ಮಂಟಪದವರೆಗೆ, ಗನ್ನೋಸೆದರಿನ ವಿದ್ಯಾಭಾರತ ಕಲ್ಯಾಣ ಮಂಟಪದವರೆಗೆ ನಡೆಯುತ್ತೆ. ಅಲ್ಲಿ ಸಭಾ ಕಾರ್ಯಕ್ರಮ ಮಾಡುವಂಥದ್ದನ್ನು ಯೋಚನೆಯನ್ನು ಮಾಡಿದ್ದಾರೆ. ಈ ರೀತಿ ಕನ್ನಡ ನಾಡಿನ ರಕ್ಷಣೆಗಾಗಿ, ಜಲ ಮತ್ತು ಏನು ನುಡಿಯ ರಕ್ಷಣೆಗಾಗಿ ಪಣವನ್ನು ತೊಟ್ಟಿರುವಂಥ ನಮ್ಮ ಸಮಾಜ ರಕ್ಷಣಾ ಸೇನೆಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಇವತ್ತು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ನಮ್ಮೆಲ್ರಿಗೂ ಗೊತ್ತಿದೆ ಕನ್ನಡದ ರಾಜ್ಯೋತ್ಸವದ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಆದರೆ 2000 ವರ್ಷಕ್ಕೂ ಹಿಂದಿನ ಪ್ರಾಚೀನ ಭಾಷೆ ಜೊತೆಗೆ ಏನಾದರೂ ಕನ್ನಡದಲ್ಲಿ ಏಕೈಕ ಭಾಷೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಒಂದು ಪ್ರಾದೇಶಿಕ ಭಾಷೆ ಪಡೆದಿದೆ ಅನ್ನುವಂಥದ್ದು ನಮ್ಮೆಲ್ಲರ ಹೆಗ್ಗಳಿಕೆ. ಆ ರೀತಿಯಲ್ಲಿ ಇವತ್ತು ಕನ್ನಡವನ್ನು ಇಡೀ ತಿಂಗಳು ನಾವು ವಿಜೃಂಭಣೆಯಿಂದ ಸಂತಸದಿಂದ ಕನ್ನಡವನ್ನೇ ಮಾತಾಡಬೇಕು, ಕನ್ನಡವನ್ನೇ ಬಳಸಬೇಕು. ಎಲ್ಲಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಾವು ಏನು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತೀವಿ, ಎಲ್ಲಿ ನಮ್ಮದು ಸಹಿ ಆಗ್ತೀವಿ ಅದನ್ನು ಕನ್ನಡದಲ್ಲೇ ಮಾಡಬೇಕು ಅನ್ನುವಂಥದ್ದನ್ನು ಮಟ್ಟಿಗೆ ಇವಾಗ ಕೂಗೆದ್ದಿದೆ. ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಈ ರಾಜ್ಯೋತ್ಸವದ ಮೆರವಣಿಗೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದೇನೆ. ಬನ್ನಣ ಇದು ಹತ್ರ ಬಂದ್ಬಿಡೋಣ. ಅಕ್ಷಯ್